कर्नाटक स्लम डेवलपमेंट बोर्ड द्वारा प्रधानमंत्री आवास योजना कलबुर्गी उपमंडल के तहत विभिन्न स्लम क्षेत्र जैसे कि माइलूर, हारूगेरी, अंबेडकर कॉलोनी, चिदरी, शाहपुर गेट और बीदर शहर के अब्दुल फैज दरगाह क्षेत्र मकानों की मंजूरी में करोड़ों का भ्रष्टाचार दलित एकता आंदोलन के नेताओं ने आरपीआई अंबेडकर पार्टी के प्रदेश अध्यक्ष महेश गोरानाकर से कर्नाटक स्लम डेवलपमेंट बोर्ड के अधिकारियों और संबंधित ठेकेदारों के खिलाफ कानूनी कार्यवाही करने की मांग की। मंगलवार को यहां जिला प्रेस भवन में संवाददाता सम्मेलन को संबोधित करते हुए उन्होंने कहा कि 2022 में उपरोक्त क्षेत्र के सभी समुदाय के गरीबों के लिए प्रधानमंत्री आवास योजना के लगभग 750 लाभुकों को आवास आवंटित किया गया। प्रेस कॉन्फ्रेंस में दलित यूनिटी मूवमेंट के प्रदेश अध्यक्ष प्रकाश रावण, कर्नाटक दलित संघर्ष समिति के प्रदेश उपाध्यक्ष राजकुमार मूल भारती, भीमवाड़ा दलित संघर्ष समिति के जिला संयोजक संजू कुमार मेत्रे, युवा नेता वरुण मेलूरकर, पवन कुंद्रे और अन्य उपस्थित रहे। कैमरामैन महेश का कवरेज। नमस्कार। ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೀವಿ। ಏನಪ್ಪ ವಿಷಯ ಅಂದ್ರೆ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ, ಕರ್ನಾಟಕ ಸ್ಲಮ್ ಬೋರ್ಡ್ ಕರ್ನಾಟಕ ಸ್ಟೇಟ್ ಸ್ಲಮ್ ಬೋರ್ಡ್ ಅಂತಿದೆ, ಡೆವಲಪ್ಮೆಂಟ್ ಬೋರ್ಡ್ ಅಂತಿದೆ। ಅವರು 2 ವರ್ಷ ಹಿಂದೆ ಬೀದರ್ದಲ್ಲಿ 750 ಮನೆಗಳು ಮಂಜೂರಾತಿ ಮಾಡ್ಕೊಂಡು ಬಂದಾರ। ಅದ್ರಾಗ ಇಸ್ಲಾಂ ಏರಿಯಾ ಅಂತೇಳಿ ಒಂದೊಂದು ಓಣಿಗಳಿಗೆ ಕೆಲವೊಂದು ಓಣಿಗಳಿಗೆ ಆಯ್ಕೆ ಮಾಡಿದ್ದಾರೆ। ಮೈಲೂರ್, ಅಂಬೇಡ್ಕರ್ ಕಾಲೋನಿ ಮತ್ತು ಚಿದರಿ ಈ ತರ ಒಂದು 10 ಓಣಿಗಳು ಮಾಡ್ಕೊಂಡಿದ್ದಾರೆ। ಶಾಪುರ್ ಗೇಟ್, ಕೊಳಗೇರಿ ಅಬ್ದುಲ್ ಫೈಜ್ ದರ್ಗಾ 750 ಫಲಾನುಭವಿಗಳು ಡಿಡಿಗೂ ಕಟ್ಟಿದ್ದೇವೆ। SC ST ಇದ್ದವರು 68,000 ರೂಪಾಯಿ ಕಟ್ಟಿದ್ದೇವೆ। ಯಾರು ಜನರಲ್ ಈ ತರ ಅವರು 1,02,000 ರೂಪಾಯಿ ಕಟ್ಟಿದ್ದಾರೆ। ನಮಗೆಲ್ಲ ಅವ್ರು ಏನ್ ಹೇಳಿದಾರೆ ಸ್ಲಮ್ ಬೋರ್ಡ್ ನಿಮ್ದು ಒಟ್ಟು ಅಮೌಂಟ್ 7 ಲಕ್ಷ ರೂಪಾಯಿ ಇದೆ। ಮನೆ ಒಂದು ನಿರ್ಮಾಣ ಆಗ್ಲಕ್ಕ, ಒಂದು ಮನೆ ನಿರ್ಮಾಣ ಆಗ್ಲಿಕ್ಕೆ 7 ಲಕ್ಷ ರೂಪಾಯಿ ಅಮೌಂಟ್ ಇದೆ ಅಂದಾಗ ಅವ್ರು ಆಕ್ಚುಲಿ ಏನ್ ಮಾಡ್ಬೇಕಾಗಿತ್ತು, ಅವ್ರ ಫಂಡ್ ಇದ್ದಿದ್ದು ಅವ್ರದೇನು ಎಸ್ಟಿಮೇಟ್ ಕಾಪಿ ಇರ್ತದ ಎಲ್ಲಾ ಫಲಾನುಭವಿಗಳು ಕೂಡಿಸಿ ಅವ್ರು ನಮ್ಗೆ ತೋರಿಸ್ಬೇಕಾಗಿತ್ತು। ಅದು ಇಲ್ಲಿವರೆಗೆ ಸ್ಲಮ್ ಬೋರ್ಡ್ ಆಫೀಸರ್ಸ್, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ತೋರಿಸಿಲ್ಲ, AW ಅವ್ರು ತೋರಿಸಿಲ್ಲ, JE ಅವ್ರು ತೋರಿಸಿಲ್ಲ, ಯಾರಿಗೂ ಮೇನ್ ಗೊತ್ತಿರಲ್ಲ ಅವರು ತೋರಿಸಿಲ್ಲ, ಮತ್ತದ್ರದ್ದು ಏನ್ ಕೆಲಸ ಮಾಡ್ತಾರೆ ಸಬ್ ಕಾಂಟ್ರಾಕ್ಟರ್ ಅವರು ತೋರಿಸಿಲ್ಲ। ಇಲ್ಲಿ ಸಂವಿಧಾನ ಜಾರಿಯಾಗಿ 75-76 ವರ್ಷ ಆದ್ರೂ ಕೂಡ ಈ ದುಸ್ಥಿತಿ ಇದೆ ನಮ್ಮ ಕರ್ನಾಟಕದಲ್ಲಿ। ಒಂದು ಮಾಹಿತಿ ಕೊಡದೆ ಗುಂಡಾಗಿರ್ದಿ ವರ್ತನೆ ಮಾಡ್ತಾ ಇದ್ದಾರೆ ಸ್ಲಮ್ ಬೋರ್ಡ್। ಅದ್ರ ಮೇಲೆ ಬಸವರಾಜ್ ಅಂತ ರಾಯಚೂರ್ ಅಂತ ಹೇಳ್ತಾರೆ, ಅವ್ರ ಇನ್ನೊಂದು ದಾಖಲೆಗಳ ಮೂಲಕ ಹೇಳಕ್ ಸಾಧ್ಯ ಆಗ್ತದೆ। ಅದು ಆದಮ್ ಪಾಷಾ ಮತ್ತೆ ಜಮೀರ್ ಅಹಮದ್ ಅಂತ ಗೊತ್ತಿರೋ ಸಬ್ ಕಾಂಟ್ರಾಕ್ಟರ್ ಅವ್ರು ನಡೆಸ್ತಾ ಇದಾರೆ। 7 ಲಕ್ಷ ರೂಪಾಯಿ ಇದು ಬಹಳ ಎಷ್ಟು ಕೋಟಿ ಹಗರಣ ನಿಮ್ಗೆ ಗೊತ್ತಾಗ್ತದೆ। 7 ಲಕ್ಷ ರೂಪಾಯಿದಾಗ ಅವರು ಮೆಟೀರಿಯಲ್ ಕೊಡ್ಬೇಕು, ಮನೆ ನಿರ್ಮಾಣ ಮಾಡ್ಕೊಡ್ಬೇಕು। ಇಲ್ಲಿ ಬೀದರ್ ಒಂದು ಕೆಂಪು ಕಲ್ಲಿಂದ ಒಂದು ಉದಾಹರಣೆ ಹೇಳ್ತಿದ್ವಿ, 18 ರೂಪಾಯಿ ಒಂದು ಕೆಂಪು ಕಲ್ಲಿನ ಬೆಲೆ ಅಂದ್ರ ನಾವು 10 ರೂಪಾಯಿ ಕೊಡ್ತೇವೆ, ಬೇಕಾದ್ರೆ ತಗೊಳ್ಳೋದು ಬೇಡ। ಒಂದು ಏನಪ್ಪ ಅಂದ್ರೆ ರೇತಿ ಒಂದ್ 2 ಟ್ರ್ಯಾಕ್ಟರ್ ಬೇಕಂತ 10 ತಗೊಳ ಅವ್ರು ಕೊಡ್ತಾರೆ, ಎಷ್ಟು ನಾವು 1 ಟ್ರ್ಯಾಕ್ಟರ್ ಕೊಡ್ತೇವೆ। ಹಿಂಗ್ ಮಾಡಿ 2 ವರ್ಷದಿಂದ ಎಲ್ಲಾ ಜನ ಏನ್ ಮಾಡಿದಾರಪ್ಪ, ಬಡವರು ಬಾಡಿಗೆ ಇದ್ದಂತ ಮನೆ ಕಟ್ಕೊಡ್ತಾರಪ್ಪ, ಒಂದು ಒಳ್ಳೆ ಒಂದು ಸೂರ್ ಆಗ್ತದ। ನಾವು ಕಷ್ಟದಾಗಿದ್ದವ್ರಿದ್ದೇವೆ, ನಾವು ನಮ್ಮ ಸ್ಲಮ್ ಏರಿಯಾ ಹೋಗ್ತದ ಅಂತ ಕಟ್ಕೊಳಕ್ ಪ್ರಾರಂಭ ಮಾಡ್ಯಾರ। ಅವ್ರು 2 ವರ್ಷ ಆಯ್ತು ಬಾಡಿಗೆ ಮನೆಯಾರ, ಇವ್ರು ಇವತ್ತಿಗೂ 2-2.5 ವರ್ಷ ಆಯ್ತು ಮನೆ ನಿರ್ಮಾಣ ಮಾಡ್ಕೊಟ್ಟಿಲ್ಲ। ಇವ್ರು ಹೇಳ್ತಾರೆ ಯಾರಾದ್ರೂ ನಾಳೆ ಕೊಡ್ತೇವ್ರಿ, ನಾಳೆ ಕೊಡ್ತೇವ್ರಿ, ನಾಳೆ ಕೊಡ್ತೇವ್ರಿ, ನಾಳೆ ಕೊಡ್ತೇವ್ರಿ ಅಂತ ಹೇಳ್ತಾ ಇದಾರ। ಬಹಳ ಅನ್ಯಾಯ ಮಾಡ್ತಾ ಇದಾರ, ಭ್ರಷ್ಟಾಚಾರ ಮಾಡ್ತಾ ಇದಾರ। 7 ಲಕ್ಷದಾಗ ಇವ್ರಿಗೆ ಜನರಿಗೆ ಕೊಡದೆ ಕೇವಲ 1.5 ಲಕ್ಷದಿಂದ 2 ಲಕ್ಷ ಮಾತ್ರ। 5 ಲಕ್ಷ ರೂಪಾಯಿ ನಾವು ಎಲ್ಲರಿಗೂ ನೋಡ್ಕೋಬೇಕಾಗ್ತದ್ರಿ, ಮೇಲೆ ಕೆಳಗಿನ ತನಕ ಕಮಿಷನ್ ಕೊಡ್ಬೇಕು ಅಂತಾರೆ ನಾವು। ಮತ್ತ ಅದು ಏನ್ ಮಾಡಿದ್ರೆ ವಿಶೇಷವಾಗಿ ಫಂಡ ಹೆಂಗದ ನೋಡ್ರಿ, ನಮ್ಮ ಹೆಸರ ಮೇಲೆ 3 ಲಕ್ಷ ರೂಪಾಯಿ ಸಾಲ ಇರ್ತದೆ। ಎಸ್ಸಿದವರಿಗೆ 2,65,612 ರೂಪಾಯಿ ಸಾಲ ಇಲ್ಲತ್ತಾರ, ಜನರದವರಿಗೆ 3 ಲಕ್ಷ ರೂಪಾಯಿ। ಅದು ನಮ್ಗೆ ಗೊತ್ತೇಳಿ ಫೈಲ್ ಸಿಕ್ಕದ ಈಗ ನಾವು ಚಾಲು ಮಾಡಿದ್ವಿ, ನಮ್ಗೆ ಗೊತ್ತಾಗದ। ನಾವು ಈಗಾಗಲೇ ನಾನು ನಮ್ದು ಕಮಿಷನರ್ ಸಾಹೇಬ್ರಿ, ಸ್ಲಮ್ ಬೋರ್ಡ್ ಕಮಿಷನರ್ ಅವ್ರಿಗೆ 6/1/2024 ಹೋಗಿ ಇವ್ರು ಪೂರ್ತಿ ಬಿಜೆಪಿ ಸರ್ಕಾರದ 40% ಲೂಟಿ ಹೊಡಿತಾರ ಅಂತ ಹೇಳ್ತಾರೆ, ಇದು 60-70% ಲೂಟಿ ಹೊಡಿತಾ ಇದ್ದಾರೆ। ಯಾಕಂದ್ರೆ ಇದು ನಮ್ಗಾಗಿ ಅಭಿವೃದ್ಧಿ ಮಾಡಕ್ ಬಂದ್ರೆ ಕೊಳಗೇರಿ ಅಭಿವೃದ್ಧಿ, ನಮ್ಗೆ ಮತ್ತಿಟ್ಟು ನೆಲದಾಗ ಹೂಳಕ್ ಬಂದ್ರ ಪರಿಸ್ಥಿತಿ ಗೊತ್ತಾಗ್ತಾ ಇಲ್ಲ।